ಆಗಸ್ಟ್ 28ರಂದು ಅನುಶ್ರೀ ಅವರು ಮದುವೆಯಾಗಿದ್ರು. ರೋಷನ್ ಹಾಗೂ ಅನುಶ್ರೀ ಇಬ್ಬರೂ ಕೂಡ ಮದುವೆ ಆದದ್ದು ನಿಮಗೆಲ್ರಿಗೂ ಕೂಡ ಗೊತ್ತು. ಅತಿ ಸಿಂಪಲ್ ಆಗಿ, ಯಾವುದೇ ರೀತಿಯಾದಂತಹ ಅದ್ದೂರಿ ಮದುವೆ ಆಗಿರಲಿಲ್ಲ. ತುಂಬ ಜನನು ಕೂಡ ಸೇರ್ಕೊಂಡಿರಲಿಲ್ಲ. ತಮಗೆ ಅತ್ಯಾಪ್ತ ಇರುವಂತಹ ಕೆಲವು ಜನರೊಂದಿಗೆ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ. ಸೊ ರೋಷನ್ ಅವರು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿ. ಇಬ್ಬರೂ ಕೂಡ ಒಂದು ಕಡೆ ಪರಿಚಯ ಆಗಿ ಲವ್ ಆಗಿ ಮದುವೆಯನ್ನ ಆಗಿರ್ತಾರೆ. ಆದರೆ ಅನುಶ್ರೀ ಅವರು ಕೇವಲ 10 ದಿನಕ್ಕೆ ರೋಷನ್ಗೆ ಒಂದು ಶಾಕನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಸೆಲೆಬ್ರಿಟಿಗಳು ಅಂದ ಕೂಡಲೇ, ಅವರ ಮದುವೆ ಆದ ಕೂಡಲೇ ಅವರು 1-2 ತಿಂಗಳು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮದುವೆ ಆದ ಕೂಡಲೇ ಹನಿಮೂನ್ ಅಂತ ಇರುತ್ತೆ, ದೇಶ ವಿದೇಶ ಸುತ್ತಬೇಕು, ಗಂಡನೊಂದಿಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳಿ ಅವರಿಗೆ ಹಲವಾರು ರೀತಿಯಾದಂತಹ ಆಸೆಗಳೇ ಇರ್ತದೆ. ಆದರೆ ಅನುಶ್ರೀ ಅವರು ತನ್ನ ಪತಿ ರೋಷನ್ಗೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿಸಿದ್ದಾರೆ. ಹನಿಮೂನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅನುಶ್ರೀ ಅವರು ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ. ಮದುವೆಯಾಗಿ ಕೇವಲ 10 ದಿನಕ್ಕೆ ಈಗಾಗಲೇ ಕೆಲಸಕ್ಕೆ ಮರಳಿರುವಂತಹ ಅನುಶ್ರೀ ಅವರು ತಮ್ಮ ಪತಿಯ ಜೊತೆಗೆ ಇದ್ದಂತಹ ಹಲವಾರು ಕ್ಷಣಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಬೀಗರೂಟದ ಕಾರ್ಯಕ್ರಮ ಎಲ್ಲವನ್ನು ಮುಗಿಸಿದ ಅನುಶ್ರೀ ಡೈರೆಕ್ಟ್ ಆಗಿ ಜೀ ಕನ್ನಡದ ಪ್ರೋಗ್ರಾಮ್ಗೆ ಮರಳಿದ್ದಾರೆ. ಸೊ ಹೊಸದಾಗಿ ಮದುವೆಯಾಗಿರುವಂತಹ ಗಂಡು ರೋಷನ್ಗೆ ಇದೆಲ್ಲದಕ್ಕೂ ಕೂಡ ಬೇಸರ ವ್ಯಕ್ತ ಆಗ್ತಿರ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ಲೇಟಾಗಿ ಮದುವೆಯಾಗಿರುವಂತಹ ಅನುಶ್ರೀ ಅವರು ಮತ್ತೆ ಕೆಲಸದ ಒತ್ತಡಕ್ಕೆ ಹೋದ್ರೆ ಮುಂದೆ ಮಕ್ಕಳು, ಸಂಸಾರ, ಗಂಡ ಹೇಗೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಈಗ ಅವರಿಗೆ ಪ್ರಶ್ನೆ ಆಗಿದೆ. ಸೊ ಎಲ್ಲ ಗಂಡಂದ್ರಿಗೂ ಕೂಡ ಮದುವೆ ಆದ ಹೊಸದರಲ್ಲಿ ಹೆಂಡತಿಯನ್ನ ಕರ್ಕೊಂಡು ಅಲ್ಲಿಗೆ ಹೋಗಬೇಕು, ಈ ದೇಶ ಸುತ್ತಬೇಕು, ಆ ದೇಶ ಸುತ್ತಬೇಕು, ಹನಿಮೂನ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಇರ್ತದೆ. ಬಟ್ ಇದೆಲ್ಲದಕ್ಕೂ ಕೂಡ ಅನುಶ್ರೀ ಅವರು ತಣ್ಣೀರನ್ನ ಎರಚಿ ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ವಯಸ್ಸಿನಲ್ಲೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಮುಂದೆ ಮಕ್ಕಳಾಗೋದು ಕಷ್ಟ ಅಂತ ಹೇಳಿ ಸ್ವತಃ ಅನುಶ್ರೀ ಅವರ ಅಭಿಮಾನಿಗಳೇ ಈಗ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಅವರ ಪ್ರೋಮೋದ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಅನುಶ್ರೀ ಅವರೇ, ಎಷ್ಟು ಅಂತ ದುಡಿತೀರಿ? ಈಗಾಗಲೇ ದುಡಿದು 37ನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದೀರಿ. ಈಗಲೂ ಕೂಡ ನಿಮ್ಮ ಪತಿ, ಸಂಸಾರ, ಮಕ್ಕಳು ಅಂತ ನೋಡ್ಕೊಳ್ದೆ ಕೇವಲ ಜೀ ಕನ್ನಡಕ್ಕೆ ದುಡಿತಾ ಹೋದ್ರೆ ಮುಂದೆ ನಿಮ್ಮ ಜೀವನ ಹೇಗೆ? ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ, ನೀವು ಹನಿಮೂನ್ಗೆ ಹೋಗಿ ಪತಿಯ ಜೊತೆಗೆ ಕಾಲವನ್ನ ಕಳೀರಿ. 1-2 ತಿಂಗಳು ಕಾಲವನ್ನ ಕಳೆದ ನಂತರ ಒಂದು ಕೆಲಸಕ್ಕೆ ಮರಳಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಅನುಶ್ರೀ ಅವರ ಬಳಿ ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಏನೇ ಆಗಿರ್ಲಿ, ಹೊಸದಾಗಿ ಮದುವೆ ಆಗಿರುವಂತ ದಂಪತಿಗಳು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಹನಿಮೂನ್ ಅನ್ನ ಮಾಡಿಕೊಂಡು ಸಂತೋಷವಾಗಿದ್ರೆ, ಅನುಶ್ರೀ ಅವರು ಮಾತ್ರ ತನ್ನ ಪತಿಯನ್ನ ಒಂಟಿಯಾಗಿ ಬಿಟ್ಟು ಕೆಲಸಕ್ಕೆ ಮರಳಿರೋದು ಎಲ್ರಿಗೂ ಕೂಡ ಶಾಕ್ ಅನಿಸಿದೆ. ಸೊ ಅನುಶ್ರೀ ಅವರಿಗೆ ಯಾಕೆ ಹೀಗೆ ಅನಿಸ್ತಾ ಇದೆ ಅಂತ ಹೇಳಿ ಅನುಶ್ರೀ ಅವರನ್ನೇ ಯಾವುದಾದ್ರೂ ಒಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಉತ್ತರವನ್ನ ಕೊಡಬೇಕಾಗತ್ತೆ. ಸೊ ಇದರ ಬಗ್ಗೆ ನಿಮಗೇನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.